Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತು ಕೂಡ ಒಂದು ಸಿಂಪಲ್ ಆಗಿ ಕ್ವಿಕ್ ಆಗಿ ಒಂದು ಬ್ಯೂಟಿ ಟಿಪ್ನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ವಿಡಿಯೋನ ಶುರು ಮಾಡೋಣ. ಹೋಪ್ಫುಲಿ ನಾನು ಮಾಡ್ತಿರೋ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಕೊಡ್ತಿರೋ ಸಣ್ಣ ಸಣ್ಣ ಟಿಪ್ ಎಲ್ಲನೂ ನೀವೆಲ್ಲ ಯೂಸ್ ಮಾಡ್ತಾ ಇದ್ದೀರಾ ಆ್ಯಂಡ್ ಅದನ್ನೆಲ್ಲ ಟ್ರೈ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೂ ಯಾರೆಲ್ಲ ಟ್ರೈ ಮಾಡ್ತಿಲ್ಲ, ಸೊ ಅದು ಬೇಗ ಹೋಗಿ ಟ್ರೈ ಮಾಡಿ ಹೇಗೆ ಬರ್ತಿದೆ ಅಂತ ಹೇಳಿ ನನಗೆ ತಿಳಿಸಿ, ಓಕೆನಾ? ಸೊ ಹಾಗೆ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ಸೊ ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರು ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬರ್ದಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ತಡ ಮಾಡಿದಿರೋ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಇವತ್ತಿನ ಬ್ಯೂಟಿ ಟಿಪ್ ಏನಪ್ಪ ಅಂತಂದರೆ, ಸೊ ಯೂಶ್ವಲಿ ನಾನು ಸ್ಕಿನ್ ಕೇರ್ ಬಗ್ಗೆ ಹೇಳಿರ್ತೀನಿ ಅಥವಾ ಹೆಲ್ತ್ ಟಿಪ್ ಬಗ್ಗೆ ಹೇಳಿರ್ತೀನಿ ಅಲ್ವಾ. ಸೊ ನಮ್ಮ ಮುಖದಲ್ಲಿ ಇನ್ನೊಂದು ಬ್ಯೂಟಿಫುಲ್ ಆಗಿರೋ ಇನ್ನೊಂದೇನು ಅಂತಂದರೆ ನಮ್ಮ ತುಟಿ. ಸೊ ನಮ್ಮ ತುಟಿನ ನಾವು ಹೇಗೆ ಎಷ್ಟು ಚೆನ್ನಾಗಿ ಕಾಪಾಡ್ಕೋಬೋದು ಅನ್ನೋದು ಇವತ್ತಿನ ಬ್ಯೂಟಿ ಟಿಪ್ ಆಗಿರುತ್ತೆ. ಸೊ ನನಗೆ ಗೊತ್ತಿರೋಷ್ಟು, ನಾನು ತಿಳ್ಕೊಂಡಿರೋಷ್ಟು ಒಂದಷ್ಟು ಟಿಪ್ಸ್ನ ನಿಮ್ಗೆ ಹೇಳ್ತೀನಿ. ಸೊ ಅದನ್ನು ಫಾಲೋ ಮಾಡಿ ಖಂಡಿತವಾಗ್ಲೂ ನಮ್ಮ ಲಿಪ್ಸು ಕೂಡ ತುಂಬ ಚೆನ್ನಾಗಿ ಇಟ್ಕೋಬೋದು, ಹೈಡ್ರೇಟ್ ಆಗಿ ಇಟ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಕೆಲವ್ರು ಏನು ಮಾಡ್ತಾರೆ, ತುಟಿ ತಾನೇ ಅಷ್ಟೇ ಬಿಡೋ ಅಂತೇಳಿ ಇಗ್ನೋರ್ ಮಾಡ್ತಾರೆ. ಬಟ್ ಎಸ್, ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಎಷ್ಟು ಹೆಲ್ತಿಯಾಗಿ ಇಟ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಲೈಕ್ ಯೂಶ್ವಲಿ ನಾವೇನು ಮಾಡ್ತೀವಿ, ನೀರು ಕುಡಿಯೋಲ್ಲ ಜಾಸ್ತಿ, ಅಥವಾ ಇಲ್ಲಾಂತಂದರೆ ಅದು ಜಾಸ್ತಿ ಏನೋ ಸ್ಕ್ರಬ್ ಯೂಸ್ ಮಾಡಿಬಿಟ್ಟಿರ್ತೀವಿ, ಜಾಸ್ತಿ ನಾವು ಕಾಸ್ಮೆಟಿಕ್ನ ಯೂಸ್ ಮಾಡಿರ್ತೀವಿ, ಅದನ್ನೆಲ್ಲ ಹಂಗೆ ಪೀಲ್ ಔಟ್ ಆಗ್ತಿರುತ್ತೆ. ಹೌದಲ್ವಾ? ಸೊ ಜಾಸ್ತಿ ಹೀಟ್ ಆದ್ರಾಗೂ ಅಷ್ಟೇ, ಸೊ ಪೀಲ್ ಔಟ್ ಆಗುತ್ತೆ. ಸೊ ಇದನ್ನೆಲ್ಲ ನಾವು ಹೇಗೆ ಕಡಿಮೆ ಮಾಡ್ಬೋದು, ಇದನ್ನೆಲ್ಲ ನಾವು ಹೇಗೆ ಪ್ರಿವೆಂಟ್ ಮಾಡ್ಬೋದು ಅಂತ ಸೊ ನನಗೆ ಗೊತ್ತಿರೋಷ್ಟು ಒಂದಷ್ಟು ಟಿಪ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಡ್ತೀನಿ. ಸೊ ಮೊದಲನೇ ಟಿಪ್ ಏನು ಅಂತಂದರೆ, ಸೊ ನಾವು ಏನೇ ಸ್ಕ್ರಬ್ನ ಹೋಮ್ ಮೇಡ್ ಸ್ಕ್ರಬ್ಬು, ಸೊ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಹೋಮ್ ಮೇಡ್ ಲಿಪ್ ಸ್ಕ್ರಬ್ ಹೇಗೆ ಮನೇಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಬಳಸಿ ನಮ್ಮ ಸ್ಕಿನ್ಗೆ ಸ್ಕ್ರಬ್ನ ಮಾಡ್ಕೋಬೋದು ಅಂತ. ಆ್ಯಂಡ್ ಸೊ ನಾವು ಏನೇ ಸ್ಕ್ರಬ್ ತೊಗೊಂಡ್ರು ಜೆಂಟಲ್ ಆಗಿ ನಮಗೆ ಮೈಂಡ್ಫುಲ್ ಆಗಿರಬೇಕು. ಕೆಲವ್ರು ನಾನು ನೋಡಿದ್ದೀನಿ ಹಾಕೊಂಡು ಚೆನ್ನಾಗಿ ಹಿಂಗೆ ಉಜ್ತಾ ಇರ್ತಾರೆ. ಸೊ ಅದನ್ನೆಲ್ಲ ಮಾಡಬಾರ್ದು. ಲೈಕ್ ತುಂಬ ಸೆನ್ಸಿಟಿವ್ ಇರುತ್ತೆ, ನಮ್ಮ ತುಟಿ ಭಾಗ ಇರ್ಬೋದು ತುಂಬಾ ಸೆನ್ಸಿಟಿವ್ ಇರುತ್ತೆ. ಸೊ ನಿಧಾನವಾಗಿ ಸ್ಕ್ರಬ್ ಮಾಡ್ಕೋಬೇಕಾಗುತ್ತೆ. ಸೊ ಸ್ಕ್ರಬ್ ಮಾಡಿ ನಿಧಾನವಾಗಿ ಮೈಂಡ್ಫುಲ್ಲಾಗಿ ಸ್ಕ್ರಬ್ ಮಾಡಬೇಕಾಗುತ್ತೆ, ಓಕೆನಾ? ಫಸ್ಟ್ ಪಾಯಿಂಟ್ ಅದು. ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಬಂದು, ಎಸ್ ಅಫ್ಕೋರ್ಸ್ ನಾವು ಚೆನ್ನಾಗಿ ನೀರು ಕುಡಿಬೇಕಾಗುತ್ತೆ. ಸೊ ನಾವು ನಮಗೆ ಡಿಹೈಡ್ರೇಟ್ ಆಗಿದ್ದರೆ ಅದು ತುಟಿಲಿ ಕಾಣಿಸ್ಕೊಳ್ಳುತ್ತೆ, ಡ್ರೈ ಆಗೋಗೋದಾಗಿರಲಿ ಅಥವಾ ಕ್ರ್ಯಾಕ್ ಬೀಳೋದಾಗಿರಲಿ, ಹೀಟ್ ಆಗೋದು ಅಷ್ಟೇ, ಕ್ರ್ಯಾಕ್ ಬೀಳೋದಾಗಿರಲಿ, ಪೀಲ್ ಆಗೋದಾಗಿರಲಿ, ಸೊ ಇದನ್ನೆಲ್ಲನೂ ಕಾಣಿಸ್ಕೊಳ್ಳುತ್ತೆ. ಸೊ ನಾವು ಎಷ್ಟು ಹೈಡ್ರೇಟ್ ಆಗಿರ್ತೀವೋ, ಚೆನ್ನಾಗಿ ನೀರು ಕುಡಿತೀವೋ, ಸೊ ಅಷ್ಟು ನಮ್ಮ ಲಿಪ್ಸು ತುಂಬಾ ಹೆಲ್ತಿಯಾಗಿರುತ್ತೆ, ಓಕೆನಾ? ಸೆಕೆಂಡ್ ಟಿಪ್ಪು. ಸೊ ಇನ್ನೊಂದು ಮೂರನೇ ಟಿಪ್ ಏನು ಅಂತಂದರೆ, ನಾನು ನೋಡಿರೋದು ಪರ್ಸ್ನಲಾಗಿ ನನಗೆ ಜಾಸ್ತಿ ಕಾಸ್ಮೆಟಿಕ್, ಲೈಕ್ ನನಗೆ ಲಿಪ್ಸ್ಟಿಕ್ 24/7 ನಂಗೆ ಹಾಕೊಳ್ಳೋದಕ್ಕೆ ನನಗೆ ಇಷ್ಟನೇ ಆಗೋದಿಲ್ಲ. ನಾನು ಆಫೀಸ್ಗೆ ಹೋದ್ರೂ ಅಷ್ಟೇ, ನಾನು ಲಿಪ್ಸ್ಟಿಕ್ ಬಳಕೆ ಮಾಡೋದೇ ಇಲ್ಲ, ನನಗೆ ಇಷ್ಟನೇ ಆಗೋದಿಲ್ಲ. ಬಿಕಾಸ್ ಅದೆಲ್ಲನೂ ಲೇಟ್ರ್ ಆನ್ ನಮಗೆ ಎಫೆಕ್ಟ್ ಕೊಡೋದಕ್ಕೆ ಶುರು ಆಗುತ್ತೆ. ಎಸ್, ನಾನು ಅದೆಲ್ಲ ಹಾಕ್ಕೊಳ್ಳೇಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಅನಿಸುತ್ತೆ. ಬಿಕಾಸ್ ಯಾಕೆ ಅಂತಂದರೆ, ನಾವು ಅದನ್ನು ಕೆಮಿಕಲ್ ಪ್ರಾಡಕ್ಟ್ನ ಹಾಕಿ ತುಟಿ ಮೇಲೆ ಹಾಕಿ ಸೊ ಕೆಲವೊಂದು ಸತಿ ಏನಾಗ್ಬಿಡುತ್ತೆ, ನಾವು ಲಿಪ್ಸ್ಟಿಕ್ ಹಾಕಿದ್ರೆ ಚೆನ್ನಾಗಿ ಕಾಣಿಸ್ಕೊಳ್ಳೋದಿಲ್ಲ. ಇಲ್ಲ, ಅದನ್ನು ಲಿಪ್ಸ್ಟಿಕ್ನ ಹಾಕಿ ನಮಗೆ ಗೊತ್ತಿದ್ದಂಗೆ ಇನ್ನರ್ ಒಂದು ಪೇನ್ ಅಂತ ಬರುತ್ತೆ. ಸೊ ಯೂಶ್ವಲಿ ಅದು ಆಗಿರೋರಿಗೆ ಅದು ಪೇನ್ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ಸೊ ಒಂಥರ ಏನೋ ಹಿಂಸೆ ಆಗ್ತಿರುತ್ತೆ, ಏನೋ ಒಂಥರ ಇಚ್ಚಿಂಗು, ಏನೋ ಒಂಥರ ಇರಿಟೇಷನ್ ಆಗ್ತಿರುತ್ತೆ. ಸೊ ಆ ಕೆಮಿಕಲು ನಿಜವಾಗ್ಲೂ ನಮ್ಮ ಸ್ಕಿನ್ಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಲೈಕ್ ನಾನೇನು ಜಾಸ್ತಿ ಯೂಸೇ ಮಾಡಬೇಡಿ ಅಂತ ಹೇಳೋದಕ್ಕಾಗಲ್ಲ, ಬಟ್ ಸ್ವಲ್ಪ ಕಡಿಮೆ ಮಾಡಿ, ಜಾಸ್ತಿ ಯೂಸ್ ಮಾಡೋದಕ್ಕೆ ಹೋಗಬೇಡಿ ಅಂತದ್ದು ನನ್ನ ಒಂದು ಪರ್ಸನಲ್ ಸಜೆಷನು. ಎಲ್ಲಾದರೂ ಫಂಕ್ಷನ್ಗೆ ಹೋಗ್ತೀವಾ, ಪಾರ್ಟಿಗೆ ಹೋಗ್ತೀವಾ, ಅಥವಾ ಏನಾದರೂ ಕೆಮಿಕಲ್ ಫ್ರೀ ಇರುವಂಥದ್ದು, ಇವಾಗ ತುಂಬ ಜಾಸ್ತಿ ಪ್ರಾಡಕ್ಟ್ಸ್ ಬಂದಿದೆ, ಅದನ್ನೆಲ್ಲ ನೀವು ಯೂಸ್ ಮಾಡ್ಬೋದು. ಇಲ್ಲ ಬೇಡ ಅಂತಂದರೆ ಬೆಸ್ಟು ನಾನೊಂದು ಹೇಳಲ್ಲ, ವ್ಯಾಸ್ಲಿನ್ ಹಾಕ್ಕೊಳ್ಳಿ, ಇದಿಷ್ಟೇ ಸಾಕು ನಮಗೆ ನಮ್ಮ ಬ್ಯೂಟಿನ ಎನ್ಹ್ಯಾನ್ಸ್ ಮಾಡೋದಕ್ಕೆ, ಇಷ್ಟೇ ಸಾಕು. ಬಿಕಾಸ್ ನಾವು ಅವಾಗೆಲ್ಲ ಅದನ್ನೇ ಅಲ್ವಾ ಯೂಸ್ ಮಾಡ್ತಿದ್ವಿ. ಎಲ್ಲಿತ್ತು ಈ ಥರದ್ದೆಲ್ಲ ಮ್ಯಾಟ್ ಲಿಪ್ಸ್ಟಿಕ್ ಅಂತೆ, ಈ ಗ್ಲಾಸ್ ಅಂತೆ, ಇದು ಅದೆಲ್ಲನೂ. ಸೊ ವ್ಯಾಸ್ಲಿನ ಯೂಸ್ ಮಾಡಿ, ತುಂಬಾ ಅದು ಲಿಪ್ನ ಮಾಯ್ಶ್ಚರೈಸ್ ಆಗಿ ಇಟ್ಕೊಳ್ಳುತ್ತೆ, ತುಂಬಾ ಚೆನ್ನಾಗಿರುತ್ತೆ, ಓಕೆನಾ? ಜಾಸ್ತಿ ಲಿಪ್ಸ್ಟಿಕ್ನ ಜಾಸ್ತಿ ಬಳಸಬೇಡಿ, ಫೈನ್. ಸೊ ನೆಕ್ಸ್ಟ್ ಟಿಪ್ ಏನು ಅಂತಂದರೆ,
ಸೊ ನಮ್ಮ ಲಿಪ್ಸ್ಟಿಕ್ ಹಾಕೋಕ್ಕಿಂತ ಮುಂಚೆ ಸೊ ಮಾಯಿಶ್ಚರೈಸರ್ ಅಂತಂದರೆ ನಮ್ಮ ಲಿಪ್ಪಿಗೆ ಮಾಯಿಶ್ಚರೈಸರ್ ಆಗಿ ಯಾವ್ದು ಯೂಸ್ ಆಗುತ್ತೆ, ವ್ಯಾಸ್ಲಿನ್. ಸೊ ನಾನು ವ್ಯಾಸ್ಲಿನ್ನೇ ರೆಕಮೆಂಡ್ ಮಾಡೋದು. ಸೊ ವ್ಯಾಸ್ಲಿನ ಹಾಕೊಳ್ಳಿ. ವ್ಯಾಸ್ಲಿನ್ ಹಾಕ್ಕೊಂಡು ಆದಮೇಲೆ ಲಿಪ್ಸ್ಟಿಕ್ನ ಹಾಕೊಳ್ಳೋದ್ರಿಂದ ಸ್ವಲ್ಪ ನಮಗೆ ಪ್ರೊಟೆಕ್ಷನ್ ಸಿಗುತ್ತೆ. ಹೇಗೆ ಅಂತಂದರೆ ನಾವು ಸ್ಕಿನ್ಗೂ ಅಷ್ಟೇ ಮೇಕಪ್ ಹಾಕೋಕ್ಕಿಂತ ಮುಂಚೆ ಪ್ರೈಮರ್ ಅಂತ ಹಾಕ್ತೀವಿ ಗೊತ್ತಾ. ಸೊ ಹಾಗೆ ಲಿಪ್ಸ್ಟಿಕ್ಗೆ ವ್ಯಾಸ್ಲಿನ್ ಹಾಕಿ ಆಮೇಲೆ ಲಿಪ್ಸ್ಟಿಕ್ ಹಾಕ್ಕೊಂಡ್ರೆ ಸೊ ಪ್ರೊಟೆಕ್ಷನ್ ಇರುತ್ತೆ. ಸೊ ಹಾಗೆಯೇ ಓಕೆನಾ. ಸೊ ನನಗೆ ಗೊತ್ತಿರೋ ದಿ ಬೆಸ್ಟ್ ಏನು ಅಂತಂದರೆ ವ್ಯಾಸ್ಲಿನ್ ಇಸ್ ದ ಬೆಸ್ಟ್. ನಾನು ಇವಾಗಲೂ ಅಷ್ಟೇ ರಾತ್ರಿ ಮಲ್ಕೋಬೇಕಾದ್ರೆ ಇಲ್ಲ ನನಗೆ ಯಾವುದಾದ್ರು ಮನೇಲಿ ಫ್ರೀ ಇರಬೇಕಾದ್ರೆ ವ್ಯಾಸ್ಲಿನ್ ಹಾಕಿ ಬಿಟ್ಬಿಡ್ತೀನಿ. ಸೊ ಅದನ್ನು ಮಾಯಿಶ್ಚರೈಸ್ ಆಗುತ್ತೆ, ಸೊ ಎಲ್ಲೂ ಕ್ರ್ಯಾಕ್ ಬಿಡೋಲ್ಲ, ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಸೊ ಈ ಟಿಪ್ಪನ್ನೆಲ್ಲನೂ ಫಾಲೋ ಮಾಡಿ ಓಕೆನಾ. ಇದೆಲ್ಲ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ. ನಾನು ಹೇಳೋವಂಥದ್ದು ಎಲ್ಲ ಹೋಮ್ ಮೇಡ್ ರೆಮಿಡೀಸೇ ಇರುತ್ತೆ, ಯೂಸ್ಫುಲ್ ಆಗುತ್ತೆ ಟಿಪ್ಸ್ ಓಕೆನಾ. ಸೊ ಇವತ್ತು ನನಗೆ ಈ ಬೇಸಿಸ್ ಮೇಲೆ ನನಗೆ ನಿಮಗೆಲ್ಲ ಟಿಪ್ಸ್ ಕೊಡಬೇಕು ಅಂತ ನನಗೆ ತುಂಬಾ ಆಸೆ ಇತ್ತು. ಸೊ ಟ್ರೈ ಮಾಡಿ 100% ಇದನ್ನು ಕೂಡ ನಿಮಗೆ ಯೂಸ್ ಆಗುತ್ತೆ. ಸೊ ಡೈಲಿ ಲೈಫಲ್ಲಿ ರೊಟೀನಲ್ಲಿ ಅಳವಡಿಸ್ಕೊಳ್ಳಿ ಓಕೆನಾ. ಸೊ ಇಷ್ಟೇ ಇವತ್ತಿನ ವಿಡಿಯೋ ಆಗಿರುತ್ತೆ. ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಸೂಪರಾಗಿ ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಒಂದು ಒಳ್ಳೆ ಟಿಪ್ ಜೊತೆ ಅಥವಾ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಅಥವಾ ಏನೇ ಆಗಿರ್ಬೋದು, ವ್ಲಾಗ್ ಏನೇ ಆಗಿರ್ಬೋದು. ನನ್ನ ಚಾನಲ್ ನೀವು ಎಲ್ಲ ಥರ ಚೆನ್ನಾಗಿರೋ ಕಂಟೆಂಟ್ನ ನೋಡ್ತೀರಾ. ಲೈಕ್ ಟಿಪ್ಸ್ ಆಗಿರೋ ಹೆಲ್ತ್ ಕೇರು, ಟಿಪ್ಸು, ಕುಕ್ಕಿಂಗು, ಟ್ರಾವೆಲಿಂಗು, ವ್ಲಾಗ್ಸು. ಸೊ ಇದನ್ನೆಲ್ಲನೂ ನೋಡ್ತೀರಾ. ಲೈಕ್ ಒಂದೇ ಥರ ವೀಡಿಯೋಸು ನಾನು ಮಾಡಲ್ಲ, ಬೇರೆ ಬೇರೆ ಥರ ವೀಡಿಯೋಸು ನಿಮಗೆಲ್ಲ ಎಂಟರ್ಟೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನಂಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಈ ಥರ ವೀಡಿಯೋಸ್ ಮಾಡೋದು ಇದೆಲ್ಲ ಇಷ್ಟ ಆಗುತ್ತೆ. ಸೊ ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಓಕೆನಾ. ಸೊ ಈ ಟಿಪ್ಸ್ನೆಲ್ಲನೂ 100% ನೀವು ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆನಾ. ಸೊ ಹಾಗೆ ಇವತ್ತಿನ ವಿಡಿಯೋ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮ ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡ್ತಿರ್ಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.